ನಮಸ್ಕಾರ. ಸಿಎಸ್ಎಸ್ ಕಾರ್ಪ್ ಅರ್ಪಿಸ್ತಾ ಇರುವಂತಹ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಸಂಯೋಜನೆಯೊಂದಿಗೆ ಆರಂಭ ಆಗಿರುವಂತಹ ಹುಲಿ ಸಂರಕ್ಷಣಾ ಯೋಜನೆ ಏನಿದೆ, ಸೇವ್ ಟೈಗರ್ ಅಭಿಯಾನ. ಆ ಅಭಿಯಾನಕ್ಕೆ 50 ದಿನಗಳು ಪೂರೈಸಿರುವಂಥದ್ದು. 50 ದಿನಗಳ ಯಶಸ್ವಿ ಅಭಿಯಾನದ ಬಳಿಕ, ಸಂವಾದಗಳ ಬಳಿಕ ಈಗ ನಾವು ಸೇರಿರುವಂಥದ್ದು ಯುವ ಘರ್ಜನೆಗೆ. ಯುವ ಘರ್ಜನೆ ಅಂದಾಕ್ಷಣ ಬಹುಶಃ ತಮಗೆ ಅರ್ಥ ಆಗಿರಬಹುದು. ಯುವ ಮನಸ್ಸುಗಳೊಂದಿಗೆ ಸಂವಾದವನ್ನು ನಡೆಸುವಂತಹ ಕಾರ್ಯ. ಈ ಒಂದು ಅಭಿಯಾನದ ರಾಯಭಾರಿಯಾಗಿರುವಂತಹ ಪ್ರಕಾಶ್ ರೈ ಅವರು ಸಂವಾದವನ್ನು ನಡೆಸ್ತಾರೆ. ಜೊತೆಗೆ ನಮ್ಮೊಂದಿಗೆ ಇರುವಂಥದ್ದು ಅರಣ್ಯ ಸಚಿವ ರಮಾನಾಥ್ ರೈ. ಹಾಗಾಗಿ ಇಂದು ಯುವ ಘರ್ಜನೆಯಲ್ಲಿ ಯುವ ಮನಸ್ಸುಗಳೊಂದಿಗೆ ಹುಲಿ ಸಂರಕ್ಷಣೆಯ ಬಗ್ಗೆ ಒಂದಿಷ್ಟು ಮಾಹಿತಿ, ಅವರ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಈ ವೇದಿಕೆಯಲ್ಲಿ. ಇಂದಿನ ಈ ಯುವ ಘರ್ಜನೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಈ ಹುಲಿ ಸಂರಕ್ಷಣೆಗೆ ಪ್ರಮುಖವಾಗಿ ಈ ಅಭಿಯಾನಕ್ಕೆ ರಾಯಭಾರಿಯಾಗಿ ಆಗಮಿಸಿರುವಂತಹ ನಟ ಪ್ರಕಾಶ್ ರೈ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಅರಣ್ಯ ಸಚಿವರಾದಂತಹ ರಮಾನಾಥ್ ರೈ ಅವರು ಕೂಡ ಈ ಅಭಿಯಾನಕ್ಕೆ ಸಾಥನ್ನು ನೀಡಿರುವಂಥದ್ದು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಬಹುಶಃ ಪ್ರಮುಖವಾಗಿ ಇಲ್ಲಿ ಇರುವಂಥದ್ದು ಯುವ ಘರ್ಜನೆ ಅಂದಾಕ್ಷಣ ಯುವ ಮನಸ್ಸುಗಳು ಬೇಕಾಗುತ್ತೆ. ಯುವ ಸಮೂಹವೇ ನಮ್ಮೊಂದಿಗೆ ಇರುವಂಥದ್ದು. ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಮೊದಲಿಗೆ ನಮ್ಮ ರಾಯಭಾರಿ ಹತ್ರನೇ ಹೋಗೋಣ. ಹೇಗೆ ನಡೀತಾ ಇದೆ 50 ದಿನಗಳಿಂದ ನಮ್ಮ ಅಭಿಯಾನ ಅನ್ನೋದನ್ನ ಕೇಳಲೇಬೇಕಾಗತ್ತೆ. ಪ್ರಕಾಶ್ ಸರ್, ಹೇಗೆ ಅನಿಸ್ತಾ ಇದೆ ತಮಗೆ ಈ ಅಭಿಯಾನದಲ್ಲಿ ಭಾಗಿಯಾಗಿ, ತಮ್ಮ ಅನುಭವ 50 ದಿನಗಳಲ್ಲಿ? 50 ದಿನಗಳ ಅಭಿಯಾನ ಅಂತ ಶುರುವಾಯ್ತದು. ಆ ಅಭಿಯಾನದೊಳಗೆ ಹೋಗ್ತಾ ಹೋಗ್ತಾ ನಾನು ತುಂಬ ಶ್ರೀಮಂತನಾದೆ ಮನಸ್ಸಿನಲ್ಲಿ. ನನ್ನ ಅನುಭವ, ಕಾಡಿನ ಬಗ್ಗೆ ನನಗಿದ್ದಂತಹ ಅಭಿಪ್ರಾಯಗಳು ಬದಲಾಯಿತು. ಅಲ್ಲಿಯ ಜನರು ನನಗೆ ಗೊತ್ತಾದರು, ಅಲ್ಲಿಯ ಪ್ರಾಣಿಗಳು ಗೊತ್ತಾಯಿತು, ಅಲ್ಲಿಯ ಸಸ್ಯ ಸಂಪತ್ತು ಗೊತ್ತಾಯಿತು. ಮತ್ತು ಅದರ ಹಿಂದೆ ಇಷ್ಟು ಒಳ್ಳೆಯ ಕೆಲಸ ನಡೆಯೋಕ್ಕಾಗಿರುವಂಥ ಅರಣ್ಯಾಧಿಕಾರಿಗಳು, ಸಚಿವರು, ಸರ್ಕಾರ, ಜರ್ನಲಿಸ್ಟ್ ಇರ್ಬೋದು, ಸುತ್ತಮುತ್ತಲಿನ ಜನ ಇರ್ಬೋದು, ಹಳ್ಳಿಯವರು ಇರ್ಬೋದು, ಎಷ್ಟು ಜನರು ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಡಬೇಕಾದ ಕೆಲಸ ಎಷ್ಟಿದೆ. 50 ದಿನಗಳು ಸಾಕಾಗಲ್ಲ ಅನ್ನಿಸ್ತು. ಜವಾಬ್ದಾರಿ ಜಾಸ್ತಿ ಆಗಿದೆ, ಇನ್ನೂ ಮುಂದುವರಿಬೇಕಾಗಿದೆ. ಇದೆಲ್ಲ ಈ ಥರದ ಯುವಶಕ್ತಿಯನ್ನು ಒಳಗೊಳ್ಳೋದು ತುಂಬ ಮುಖ್ಯವಾದ ಕೆಲಸ ಆಗುತ್ತೆ. ಯಾಕಂದರೆ ಯಾಕೆ ಈ ಸಂವಾದ ಬಹಳ ಮುಖ್ಯ ಅಂದರೆ, ಒಂದು ಕಾಡನ್ನು ನೋಡಿದ್ದೇವೆ, ಕಾಡಿನ ಪ್ರಾಣಿಗಳನ್ನು ನೋಡಿದ್ದೇವೆ, ಅಲ್ಲಿ ಸುತ್ತಮುತ್ತಲಿರುವ ಹಳ್ಳಿಯ ಜನರನ್ನು ನೋಡಿದ್ದೇವೆ, ಅಲ್ಲಿಯ ಮಕ್ಕಳನ್ನು ನೋಡಿದ್ದೇವೆ. ಬಟ್ ಆ ಕಾಡು ನಮ್ಮದು ಅನ್ನೋದು ನಮ್ಮ ನಗರದ ಹುಡುಗರಿಗೆ ಗೊತ್ತಾಗಬೇಕು. ಅದು ನಮ್ಮದು, ಅದು ನಮ್ಮ ಎಲ್ಲೆ, ನಮ್ಮ ಸೊತ್ತು, ನಮ್ಮ ಸಂಪತ್ತು ಅಂತ ಗೊತ್ತಾಗಬೇಕು. ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಇಡೀ ಕರ್ನಾಟಕದ ಜನತೆ, ಪ್ರತಿಯೊಬ್ಬ ಪ್ರಜೆ ಕೂಡ ಈ ಕಾಡು, ಈ ಹುಲಿ ನಮ್ಮದು, ಅಲ್ಲಿರುವ ಜನರ ಸಮಸ್ಯೆ ನಮ್ಮದು, ಅದನ್ನು ನಾವು ಕ್ಲಿಯರಾಗಿ ಅವರಿಗೆ ಅರ್ಥ ಮಾಡಿಕೊಟ್ರೆ ಒಂದು ದೊಡ್ಡ ಶಕ್ತಿ ಆಗೋ ಸಾಧ್ಯತೆ ಇದೆ. ಮತ್ತು ಎಲ್ಲರೂ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಮಾಡಬೇಕಾಗಿರೋ ಕೆಲಸಗಳು ತುಂಬ ಸುಲಭವಾಗಿ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಈ ಯುವಕರ ಜೊತೆ, ಈ ಯುವಶಕ್ತಿಯ ಜೊತೆ, ಈ ಯುವ ಗರ್ಜನೆ ಅಂತ ಏನು ಹೇಳ್ತಿದ್ದೀರಿ, ಇವ್ರ ಜೊತೆ ಸಂವಾದ ತುಂಬ ಮುಖ್ಯ. ಆ್ಯಂಡ್ ಇದರ ಮೂಲಕ ನೋಡುವ ಎಲ್ಲ ಯುವಕರು, ಎಲ್ಲ ಯಂಗರ್ ಜನ್ರೇಷನ್, ಐ ಥಿಂಕ್ ದೇ ಶುಡ್ ಪಾರ್ಟಿಸಿಪೇಟ್. ಬೇಕಂದರೆ ಕೆಲಸ ಬಹಳಷ್ಟಿದೆ ಆ್ಯಂಡ್ ತುಂಬ ಆಳವಾದ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಎಲ್ಲರೂ ಕೈಗೊಳ್ಳಬೇಕಾಗಿದೆ. ಸರ್, ಬಹುಶಃ ಮೊದಲನೇದಾಗಿ ಧನ್ಯವಾದಗಳು. ಇಂತಹದೊಂದು ಅಭಿಯಾನಕ್ಕೆ ಸರ್ಕಾರ ಕೂಡ ಕೈ ಜೋಡಿಸಿರುವಂಥದ್ದು. ತಾವು ಈ ಅಭಿಯಾನದಲ್ಲಿ ನಡೆದು ಬಂದಂತಹ ಹಾದಿಯನ್ನು ನೋಡೋದಾದ್ರೆ ಏನು ಹೇಳ್ತೀರಿ ಅಂತ? ನಮಗೆ ತುಂಬ ಸಂತೋಷ ಆಗಿದೆ. ಯಾಕಂತಂದರೆ ನಮ್ಮ ಕೆಲಸಕ್ಕೆ ಇನ್ನೊಬ್ಬರು ಸೇರಿಕೊಳ್ತಾರೆ ಅಂದಾಗ ನಮಗೆ ಶಕ್ತಿ ಬಂದಾಗೆ. ಬಹುಶಃ ಈ ಒಂದು ಹುಲಿ ಸಂರಕ್ಷಣೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ತಾವುಗಳಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಅದಕ್ಕೆ ಪ್ರಕಾಶ್ ರಾಯಭಾರಿಯಾಗಿ ಒಪ್ಪಿಕೊಂಡು, ಅದಕ್ಕೆ ಅವರು ಬರೀ ಒಪ್ಪಿಕೊಂಡದ್ದು ಮಾತ್ರವಲ್ಲ, ಅದರ ಒಳಗಡೆ ಹೋಗಿ ಎಷ್ಟೋ ದೂರ ಹೋಗಿದ್ದಾರೆ. ಹೋಗಿಬಿಟ್ಟು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. ಮನುಷ್ಯನ ರಕ್ಷಣೆಗೆ ಮನುಷ್ಯ ಇದ್ದಾನೆ, ಪ್ರಾಣಿಗಳ ರಕ್ಷಣೆಗೆ ಯಾರಿದ್ದಾರೆ, ನಾವೇ ಅದನ್ನು ಮಾಡಬೇಕಾಗಿದೆ. ಒಂದು ಅರಣ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಜೊತೆಯಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇರ್ಬೋದು, ಆದರೆ ಕಾಯ್ದೆಯಿಂದ ಎಲ್ಲವೂ ಸುಸೂತ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸುಗಳು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ನಾವು ಪ್ರಾಣಿಗಳನ್ನು ಉಳಿಸಬೇಕು, ಸಾಯಿಸಬಾರ್ದು ಅನ್ನುವಂಥ ಮನೋಭೂಮಿಕೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು. ನಮ್ಮನ್ನು ಭಾವನೆ ಬಂದಾಗ ಮಾತ್ರ ಇವತ್ತು ನನಗೆ ಒಂದು ಸಮಾಧಾನ ಇದೆ. ಈ ನಾನು ಮಂತ್ರಿಯಾಗಿ ನಾನು ಹೇಳ್ತೀನಿ, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಕೂಡ ಒಂದು ಜಾಗೃತಿ ಮನೋಭಾವ ಇದೆ, ವನ್ಯಜೀವಿಗಳನ್ನ ಉಳಿಸಬೇಕು ಅಂತೇಳಿ. ಈ ಥರದ ಸರ್ಕಾರದ ಕಾರ್ಯಕ್ರಮಗಳಿಂದ ಅಲ್ಲಿರುವ ತುಂಬ ಒಳ್ಳೆಯ ಹಾನೆಸ್ಟ್ ಆಫೀಸರ್ಸ್ ಏನಿದ್ದಾರೆ, ಅರಣ್ಯಾಧಿಕಾರಿಗಳು, ಇವರೆಲ್ಲರಿಂದ ಅಲ್ಲಿಯ ಜನರಿಗೆ ಕೂಡ, ಹಳ್ಳಿಯ ಜನರಿಗೆ ಕೂಡ ಇದ್ದಂಥ ಭಯ ಕ್ರಮೇಣ ಕಮ್ಮಿ ಆಗ್ತಾ ಇದೆ.
ಹುಲಿಯನ್ನು ನೋಡಲಿಕ್ಕೆ ಜನ ಬರ್ತಾರೆ. ಅದು ನಮ್ಮ ಐಡೆಂಟಿಟಿ, ಅದು ನಮ್ಮ ಸೊತ್ತು, ನಮ್ಮ ಸಂಪತ್ತು, ನಮ್ಮ ಇರವಿಗೆ ಮಹತ್ವವೇ ಆ ಹುಲಿಯಾಗಿದೆ, ಆ ಕಾಡಾಗಿದೆ ಅಂತ ಮನದಟ್ಟಾಗ್ತದೆ. ಅಲ್ಲಿ ಹಳ್ಳಿ ಜನರ ಜೊತೆ ಮಾತಾಡ್ತಿದ್ದಾಗ ನೀವು ಬನ್ನಿ ನಮಗೆ ಹೇಳಿ, ನಾವು ನಿಲ್ತೇವೆ ನಿಮ್ಮ ಜೊತೆಗೆ. ಇಲ್ಲಿ ಇನ್ಫ್ಯಾಕ್ಟ್ ಆ ಕಾಡಿನ ಪ್ರಾಂತದ ಕೂಡ ಮಕ್ಕಳು ಬಂದಿದ್ದಾರೆ. ನಾನು ತುಂಬಾ ಅದ್ಭುತವಾದ ಅಭಿಯಾನ. ಈಗ ನಾವು ಒಂದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಪ್ರಾಣಿಗಳು ಮನುಷ್ಯನ ಮೇಲೆ ಆಕ್ರಮಣ ಮಾಡೋದಿಲ್ಲ. ಆಕಸ್ಮಿಕವಾಗಿ ನಾವು ಎದುರು ಬದರಾದಾಗ ನಮ್ಮ ಮೇಲೆ ಬರ್ತದೆ. ನಿನ್ನೆ ಭೇಟಿ ನಾವು ಮನುಷ್ಯನ ನೋಡಿ ಪ್ರಾಣಿಗಳು ಓಡ್ತದೆ, ಖಂಡಿತ ಮನುಷ್ಯನನ್ನು ನೋಡಿ ಪ್ರಾಣಿಗಳು ಓಡ್ತದೆ. ಒಂದು ಕಾಲ ಇತ್ತು, ಯಾಕೆ ಅಂತಂದ್ರೆ ಜನಸಂಖ್ಯೆನೂ ಕಡಿಮೆ ಇತ್ತು ಮತ್ತು ಕಾಡಿನ ಮೇಲೆ ಒತ್ತಡನೂ ಕಡಿಮೆ ಇತ್ತು ಒಂದು ಕಾಲದಲ್ಲಿ. ಈಗ ಒತ್ತಡ ಕೂಡ ಜಾಸ್ತಿ ಇದೆ. ಆದ್ದರಿಂದಾಗಿ ಕಾಡಂಚಿನಲ್ಲಿ ಇರ್ತಕ್ಕಂಥವ್ರು ಅರಣ್ಯಕ್ಕೆ ಹೋಗ್ತಾರೆ. ಇವತ್ತು ಒಂದು ದೃಷ್ಟಿಯಲ್ಲಿ ಕಾರಣಗಳು ಬಹಳಷ್ಟು ಇರುವಂತದ್ದು, ಸರಿಯಾದಂತಹ ನಡೆ ಬೇಕಾಗಿದೆ ಅಂತ ಯುವ ಜನತೆನೇ ಕೇಳೋಣ, ಅವರಿಗೆ ಏನಿದೆ ಪ್ರಶ್ನೆಗಳು ಅಂತ ಹೇಳಿ. ಗೋ ಹೆಡ್. My name is Shivangi and I'm from Bishop Cotton Girls School. The question that I have is, what are the measures that you plan to take to mitigate the man-animal conflict in Karnataka, and what are the current statistics in conservation education? ಈಗ ಮಾನವ ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥದ್ದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ರಕ್ಷಣೆ ಮಾಡತಕ್ಕಂಥದ್ದಕ್ಕೆ ವಿಶೇಷವಾದ ಕೆಲಸ ಥರದ ಸಿಬ್ಬಂದಿಗಳಿದ್ದಾರೆ. ಅವರು ಇವತ್ತು ಪ್ರಾಣಿಗಳನ್ನು ರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಮತ್ತು ಅದನ್ನು ಮಾನವ ಪ್ರಾಣಿ ಸಂಘರ್ಷ ಆಗಿ ನೋಡ್ಕೊಳ್ತಕ್ಕಂಥ ಬಗ್ಗೆಯೂ ಕೂಡ ಕ್ರಮಗಳು. ಹುಲಿಗಳು ಇರ್ತಕ್ಕಂಥದ್ದು ದೇಶದಲ್ಲಿ ನಂಬರ್ 1 ಸ್ಟೇಟ್ ಕರ್ನಾಟಕ. ನಾವೆಲ್ಲ ಒಂದು ರೀತಿಯಲ್ಲಿ ನಮ್ಗೆ ಗೌರವ ಅಲ್ವಾ. ಅದಕ್ಕಾಗಿ ಈ ಕಾಡಿನಲ್ಲಿ ಕೆಲವು ಆಹಾರ ಸಮಸ್ಯೆನೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸರಿ ಮನುಷ್ಯನು ಕಾಡಿಗೆ ಜಾಸ್ತಿ ಹೋಗ್ತಕ್ಕಂಥವನ ಕೆಲಸಕ್ಕಾಗಿ ಇದರಿಂದ ಸಂಘರ್ಷಗಳು ಆಗ್ತಕ್ಕಂಥದ್ದು. ಅದನ್ನ ಅದು ಸಾಕಷ್ಟು ಸಿಬ್ಬಂದಿಗಳು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಪ್ರಕಾಶ್ ರೈ. ನಮಸ್ತೆ ಸರ್, ನನ್ನ ಹೆಸರು ವಿಭಾ ಡೋಂಗ್ರೆ. ನಾನು ನ್ಯಾಷನಲ್ ಕಾಲೇಜ್ ಜಯನಗರದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನು ಅಂದರೆ, ಇವಾಗ ಹುಲಿ ಸಂರಕ್ಷಣೆಗೆ ಈ ಅಭಿಯಾನ ತಗೊಂಡಿರೋದು ತುಂಬ ಖುಷಿ ವಿಚಾರ. ಅದರಲ್ಲೂ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ ಅದರ ಜಾಗೃತಿ ಮೂಡಿಸೋದು ತುಂಬಾ ಒಂಥರ ನೆಸೆಸಿಟಿ ಇರುತ್ತೆ. ಯಾವ ರೀತಿ ನಾವು ಜಾಗೃತಿ ಮೂಡಿಸ್ಬೋದು ಬೇರೆಯವರಲ್ಲಿ, ಬೇರೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೋದು ನಾವು ಅಂತ ಯುವ ಜನತೆ ಏನು ಮಾಡಬಹುದು ಅಂತ ಬಳಸ್ಕೊಂಡು ನೋಡಿ. ಹುಲಿ ಅಭಿಯಾನ ಅಂತ ನಾವು ಶುರು ಮಾಡಿದಾಗ ಹುಲಿಯನ್ನು ರಕ್ಷಿಸೋದು ಅಂತ, ಬಟ್ ಹುಲಿ ಅನ್ನೋದು ಒಂದು ಕ್ಯಾಟಲಿಸ್ಟ್. ಹುಲಿ ಅನ್ನೋದು ನಮಗೊಂದು ಎಕ್ಸಾಂಪಲ್. ಅದರ ಮೂಲಕ ಅದರ ಸುತ್ತು ಕಾಡಿದೆ, ಅದರ ಸುತ್ತಲಿನ ಜನ ಇದ್ದಾರೆ ಅಲ್ಲಿ. ಇವಾಗ ನೋಡಿ, ಇವಾಗ ಕಾಡಿನ ಸುತ್ತಳದಲ್ಲಿ ಸಂಘರ್ಷ ಆಗ್ತಾ ಇದ್ರು ಅವರಿಗೆ ಮೊದಲು ಇಡೀ ನಾಡಿಗೆ ಹುಲಿ ಎಷ್ಟು ಮುಖ್ಯ, ಕಾಡೆಷ್ಟು ಮುಖ್ಯ, ಅದರಿಂದ ನಾವು ಅನ್ನೋದನ್ನು ಮನದಟ್ಟಾಗಬೇಕು. ಅದಾದ ನಂತರ ಅವರು ಪ್ರೀತಿಸಕ್ಕೆ ಶುರು ಮಾಡ್ತಾರೆ, ಕಾಡನ್ನಾಗಲಿ ಹುಲಿ ಆಗಲಿ. ಬಟ್ ಕಾಡಿನ ಅಂಚಿನ ಜನ ಅದನ್ನು ಪ್ರೀತಿಸಕ್ಕೆ ಶುರು ಮಾಡಿದ ತಕ್ಷಣ ನಾವು ಮನುಷ್ಯರ ಬಗ್ಗೆ ಯೋಚನೆ ಮಾಡಬೇಕು, ಅಲ್ಲಿಯ ಶಾಲೆಗಳ ಬಗ್ಗೆ ಯೋಚನೆ ಮಾಡಬೇಕು, ಅಲ್ಲಿಯ ಮಕ್ಕಳ ಎಜುಕೇಷನ್ ಬಗ್ಗೆ ಯೋಚನೆ ಮಾಡಬೇಕು, ಅಲ್ಲಿರುವ ರೈತರ ಕಮ್ಯುನಿಟಿ ಫಾರ್ಮಿಂಗ್ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಆ ಕಾಡು ಅವ್ರದ್ದಾಗಿರೋದ್ರಿಂದ, ಅದರ ಒಳ ಹೊರಹುಗಳು ಅವ್ರಿಗೆ ಗೊತ್ತಿರೋದ್ರಿಂದ ಈ ಕಾಡಿನ ಮಕ್ಕಳು ಬಂದಿದ್ದಾರೆ ಇಲ್ಲಿಗೆ. ದೇ ಆರ್ ದ ಬೆಸ್ಟ್ ಬರ್ಡ್ ವಾಚರ್ಸ್, ದೇ ಆರ್ ದ ಬೆಸ್ಟ್ ಹೈಕ್ ಪೀಪಲ್. ಅದು ಕಮ್ಯುನಿಟಿ ಟೂರಿಸಮ್ ಅಂತ ಆಗಬೇಕು. ಇದನ್ನು ಈ ಹುಲಿ ಅಭಿಯಾನದ ಮೂಲಕ ನಾವು ಮುಂದೆ ಹೋಗ್ತಿರೋದು. ಇಡೀ ಅಭಿಯಾನವೇ ಒಂದು ಸರ್ಕಾರದಿಂದ, ನಮ್ಮಂಥ ಕೆಲವು ಆ್ಯಕ್ಟಿವಿಸ್ಟ್ಗಳಿಂದ, ಒಂದು ಚಾನೆಲಿಂದ ಆಗೋ ಕೆಲಸ ಅಲ್ಲ. ಇಡೀ ರಾಜ್ಯದ ಜನತೆ ನಾವೆಲ್ಲರೂ ಅದರ ಬಗ್ಗೆ ಪ್ರೇರೇಪಿತವಾಗಬೇಕು, ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ನಮ್ಮ ಕೈಲಾದ ಸಹಾಯವನ್ನು, ಅದು ವಿದ್ಯೆಯ ಮೂಲಕ ಇರ್ಬೋದು, ನಮ್ಮ ಸುತ್ತಲೂ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ. ಯಾಕಂದರೆ ಯಾವಾಗಲೂ ಏನಾಗುತ್ತೆ, ನಮ್ಮ ಸುತ್ತಲದ್ದು ಬಿಟ್ಟರೆ ಬೇರೆ ಏನೂ ನಮ್ಮ ಮುಖ್ಯನೇ ಆಗಲ್ಲ. ಅದಲ್ಲ, ಇದು ನಮ್ಮೆಲ್ಲರ ಹೆಮ್ಮೆ ಅಂತಾಗಬೇಕು, ನಮ್ಮೆಲ್ಲರ ಜವಾಬ್ದಾರಿ ಅಂತಾಗಬೇಕು. ಇಡೀ ನಾಡದಕ್ಕಾಗಬೇಕು. ನಾವು ನಮ್ಮ ಮಕ್ಕಳನ್ನು ಅಲ್ಲಿಗೆ ಹೋಗ್ಬೇಕು. ನೀವು ಕಾಡನ್ನು ನೋಡಬೇಕು. ಕಾಡಿನ ಅಂಚಿನಲ್ಲಿರೋರಷ್ಟೇ ಕಾಡು ನೋಡೋದಲ್ಲ, ಯು ಹ್ಯಾವ್ ಟು ಗೋ ದೇರ್. ಅದ್ರ ಬಗ್ಗೆ ನೀವು ಓದಬೇಕು, ತಿಳಿಬೇಕು, ಹೇಳಬೇಕು. ಆ್ಯಂಡ್ ತುಂಬ ಪ್ರಕೃತಿಯ ಜೊತೆ ಹೋಗಿ ಭೇಟಿ ಮಾಡಿ ಇದ್ದು ಅದನ್ನು ಉಳಿಸುವ ಕಾರ್ಯಕ್ರಮವೇ ಜೀವದ ಕೆಲಸ. ಅದು ನೀವು ತುಂಬ ಶ್ರೀಮಂತರಾಗ್ತೀರಿ. ನನಗಂತೂ ಆ ಪ್ರಾಣಿಗಳನ್ನು, ಆ ಹಕ್ಕಿಗಳನ್ನು, ಒಂದು ಹಾರ್ನಬಿಲ್ ಹಕ್ಕಿಯನ್ನು, ಒಂದು ಸಾಂಬಾರನ್ನು, ಒಂದು ಜಿಂಕೆಯನ್ನು, ಒಂದು ಕೋತಿಯನ್ನು, ಒಂದು ಬೇರೆ 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 ಬಣ್ಣದ ಹಕ್ಕಿಗಳನ್ನು, ಹುಲಿಯನ್ನು, ಚಿರತೆಯನ್ನು ನೋಡ್ತಾ ಎಷ್ಟು ಅದ್ಭುತವಾದ ಒಂದು ಸಂಪತ್ತಿದೆ ನಮ್ಮೊಳಗೆ, ಮತ್ತು ಎಷ್ಟು ಪಾಠಗಳನ್ನು ನಾವು ಕಲಿಬಹುದು ಮತ್ತು ಎಷ್ಟು ಆರೋಗ್ಯವಾಗಿ ಬದುಕಬಹುದು ಅಂತ ಗೊತ್ತಾಗುತ್ತೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಕೂಡ ಜಾಗೃತಿ ಮೂಡಿಸ್ತಕ್ಕಂಥ, ಅದನ್ನು ಮಕ್ಕಳಲ್ಲಿ ಕೂಡ ಜಾಗೃತಿ ಮೂಡಿಸುವ ಕೆಲಸವನ್ನು ಸರ್ಕಾರ ಈ ವರ್ಷದಿಂದ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಚಿನ್ನರ ವನ್ಯ ದರ್ಶನ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ವಿ. ಅದರ ಉದ್ದೇಶ ಇಷ್ಟೇ,
ಕಾಡಿನ ಪರಿಚಯ ಭಾಳಷ್ಟು ಮಕ್ಕಳಿಗೆ, ಪಟ್ಟಣದ ಮಕ್ಕಳಿಗೆ ಕಡಿಮೆ ಇದೆ. ನಿಜ. ಆ ಮಕ್ಕಳಿಗೆ ಮತ್ತು ಅದು ಪರಿಚಯ ಆಗಬೇಕು. ಅದು ಕಾಡಂಚಿನಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಕೂಡ ನಾವು ಇಡೀ ದಿವಸ ಆ ಕಾಡಿನಲ್ಲಿ ಇದ್ದುಕೊಂಡು ಅವ ಸ್ಪರ್ಧೆಗಳು, ಮರಗಳ ಪರಿಚಯಗಳು, ಪ್ರಾಣಿಗಳ ಪರಿಚಯಗಳು, ಅರಣ್ಯ ಇಲಾಖೆ ಅಂತಾರೆ ನೀವು ಪೋಚರ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ರೀತಿ ಕಾರ್ಯಕ್ರಮವನ್ನು ಹಾಕ್ಕೊಳ್ಳುವಂಥದ್ದು, ಮತ್ತು ಅಧಿಕಾರಿಗಳು ಯಾವ ಸ್ತರದಲ್ಲಿ ಅಧಿಕಾರಿಗಳು, ಅವರ ಏನು ಕರ್ತವ್ಯಗಳೇನು, ಅವರು ಏನು ಕೆಲಸ ಮಾಡ್ತಾರೆ, ನಾವು ದೂರದಲ್ಲಿದ್ದರೆ ಅದು ನಮಗೆ ಗೊತ್ತಾಗೋದಿಲ್ಲ. ಈಗ ಪ್ರಕಾಶ್ ರೈ ಅವರು ನಮ್ಮ ಜೊತೆ ಸೇರಿದ ಮೇಲೆ ಅವ್ರು ಹೇಳ್ತಾರೆ ನಿಮ್ಮಲ್ಲಿ ಒಳ್ಳೆಯ ಅಧಿಕಾರಿಗಳನ್ನು ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಸಾಕಷ್ಟು ನಮ್ಮ ಮೇಲೆ ಏನಂತಂದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬರ್ತದೆ. ಮಕ್ಕಳಿಗೆ ಏನಂತಾರೆ, ನಿಮಗೆ ಹುಲಿ ಕಂಡ್ರೆ ಪ್ರಚೋದನೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಲ್ವಾ? ಹುಲಿ ಕಂಡ್ರೆ ಭಯ, ಹುಲಿ ಬಂದು ಮನುಷ್ಯನ ತಿನ್ನತ್ತೆ ಅಂತ. ಆಕ್ಚುಲಿ ಹುಲಿಯ ಫುಡ್ ಮೆನುನಲ್ಲಿ ಮನುಷ್ಯ ಇಲ್ವೇ ಇಲ್ಲ. ಮನುಷ್ಯ ತಿನ್ನುವಲ್ಲ, ಮನುಷ್ಯನನ್ನು ತಿನ್ನೋದಿಲ್ಲ. ಅದಕ್ಕೆ ತುಂಬಾ ವಯಸ್ಸಾದಾಗ ಅಥವಾ ಎರಡರ ಮಧ್ಯೆ ಗಣಶಿಯಾಗಿ ಏಟ್ ಬಿದ್ದಾಗ ಇಟ್ ಈಸ್ ಎನ್ ಈಸಿ ಪ್ರೇ. ಸೊ ಆಗ ಮನುಷ್ಯ ಏನು ಮಾಡಬೇಕು, ಅದರ ಇಲಾಖೆಗೆ ನಾವು ಹೋಗಬಾರ್ದು ಅಲ್ವೇ? ಮತ್ತು ಸ್ವಲ್ಪ ಜಾಗೃತವಾಗಿರಬೇಕು. ಬಿಕಾಸ್ ಅದರಲ್ಲೂ ವಯಸ್ಸಾದ ಮನಸ್ಸುಗಳಿದೆ, ಅವುಗಳನ್ನು ಹೆಂಗೆ ನೋಡ್ಕೊಳ್ಬೇಕು ಅಂತ ನಾವು ಕಲಿಬೇಕು. ನೀವು ಭಯಗಳನ್ನು ಬಿಡಬೇಕು, ಅಲ್ಲಲ್ಲಿ ಕೇಳಿ ತಿಳ್ಕೊಂಡಿರೋ ವಿಷಯಗಳನ್ನು ಬಿಡಬೇಕು. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಈ ಅಭಿಯಾನದ ಉದ್ದೇಶ ಇರೋದು ಅಷ್ಟೇನೆ, ಆ ಭಯವನ್ನ ಹೋಗಲಾಡಿಸಬೇಕು. ಆದರೆ ಜೊತೆಗೆ ಆ ಹುಲಿ ಕೂಡ ಭಯದ ವಾತಾವರಣದಲ್ಲಿ ಬದುಕುವಂತಾಗಬಾರ್ದು. ಅದಕ್ಕೆ ಅದರ ವಾತಾವರಣವನ್ನ ಬಿಟ್ಟು ಅದರ ಸ್ಪೇಸನ್ನು ಅದಕ್ಕೆ ಬಿಟ್ಟು, ಅದಕ್ಕೆ ಆ ಕಾಡಿನಲ್ಲಿ ಹೋಗಿ ನಾವು ಅದಕ್ಕೆ ತೊಂದರೆಯನ್ನು ಕೊಡುವಂಥದ್ದಾಗ್ಲಿ ಮಾಡದೇ ಇದ್ದಲ್ಲಿ ಬಹುಶಃ ಆ ಹುಲಿಗಳು ನಮ್ಮಲ್ಲಿಗೆ ಬಂದು ನಮಗೆ ತೊಂದರೆಯನ್ನು ಕೊಡುವುದಿಲ್ಲ. ಅವರವರ ಜಾಗ ಅವರವರಿಗೆ ಅಂತ ಅನ್ನೋದನ್ನ ತಿಳಿದುಕೊಂಡಲ್ಲಿ ಬಹುಶಃ ಇದೆಲ್ಲವೂ ಕೂಡ ಸಂಘರ್ಷ ಸಾಧ್ಯ ಆಗೋದಿಲ್ವೇನೋ. ಹಾಗಾಗಿ ಈ ಅಭಿಯಾನದ ಮೂಲ ಉದ್ದೇಶವನ್ನ ಇನ್ನಷ್ಟು ತಿಳಿಸುವಂತಹ ಪ್ರಯತ್ನ, ಜೊತೆಗೆ ಈ ಯುವ ಶಕ್ತಿಯಿಂದ ಏನು ಪ್ರಶ್ನೆಗಳಿವೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.